श्रीगुरुभ्यो नमः। कान्ताय कल्याणगुणैकधाम्ने नवद्युनाथप्रतिमः प्रभाय नारायणाय अखिलकारणाय श्रीप्राणनाथाय नमस्करोमि। ಶ್ರೀಮತ್ಸುಮಧ್ವವಿಜಯ ದಶಮ ಸರ್ಗದ 52ನೇ ಶ್ಲೋಕ. ಸಶಂಕರ ಪದದ್ವಿಜೋಪಹೃತಮಾಪ್ಯ ಗೋವಾಕ್ಯಗಾಂ ಗರಿಷ್ಠ ಕದಲೀಲಸದ್ದಶಶತಿ ಚತುಷ್ಕಂ ಚರನ್ ಪಯಃ ಕಲಶ ಪಂಚಕತ್ರಿಕಯುಗಾಭಿಪೂರ್ಣಂ ಪಪೌ ಅದೃಷ್ಟಗತಿರಪ್ಯಭೂನೃಪನೃಮಂಡಲೈರುದ್ಯತೈಃ. ಅಯಂ ಭಾವಃ ತದ್ದೇಶಸ್ಥ ರಾಜ, ಆ ದೇಶದ ರಾಜ ಶ್ರೀಮಧ್ವಾಚಾರ್ಯರಿಗೆ ಸಹಸ್ರ ಚತುಷ್ಟಯ ಕದಲೀಫಲ ಭಕ್ಷಣಂ 4000 ಬಾಳೆಹಣ್ಣುಗಳು, 30 ಘಟಪೂರ್ಣ ಕ್ಷೀರಪಾನರೂಪ ಸಾಮರ್ಥ್ಯಂ ಶ್ರುತ್ವ 30 ಕೊಡದ ಹಾಲು, 30 ಕೊಡದ ಹಾಲನ್ನು ಕುಡಿದಿದ್ದಾರೆ. 4000 ಕದಲಿ ಹಣ್ಣು ಮತ್ತು 30 ಕೊಡದ ಹಾಲನ್ನು ಕುಡಿದಿದ್ದಾರೆ ಅಂತ ಅದೇ ಹಿಂದೆ ಬಂದಿತ್ತು. ಅದು ಆ ವಿಚಾರ ಆ ಊರಿನ ರಾಜನಿಗೆ ಕೇಳಿತ್ತು, ಸುದ್ದಿ ಹೋಯಿತು. ಏತಾದೃಶೇನ ಅನೇನ ಮಧ್ವೇನ ಅತ್ರೈವ ಸ್ಥಾತವ್ಯಂ ಇತಿ ಬುದ್ಧ್ಯಾ. ಅವನಿಗೆ ಆಸೆ ಬಂದೋಯ್ತು, ಇಂಥ ಅದ್ಭುತವಾದ ವ್ಯಕ್ತಿ ಇವರು, ಇವರನ್ನ ಎಲ್ಲಿ ಬಿಡಬಾರ್ದು, ನಾವೇ ಇಟ್ಕೊಂಡಿರಬೇಕು ಹಾಗೆ ಅಂತ ಅವನಿಗೆ ಬುದ್ಧಿ ಬಂತು. ತತ್ರಸ್ಥ ಭಟಾನ್ ಆಜ್ಞಾಪಯಾಮಾಸ ಗಮನ ನಿರೋಧಾರ್ಥಂ. ತತ್ರಸ್ಥ ಭಟಾನ್ ಅವರನ್ನ ಹಿಡಿದಾಕಿ ಅವ್ರು ಎಲ್ಲಿ ಹೋಗಬಾರ್ದು, ಅವರನ್ನ ಒಂದು ರೀತಿಯಾಗಿ ಹೌಸ್ ಅರೆಸ್ಟ್ ತರ ಅಲ್ಲೇ ಇಟ್ಟಿದ್ದೀ, ಅವ್ರನ್ನ ಎಲ್ಲಿ ಹೋಗಬಾರ್ದು ಆ ತರ ತನ್ನ ಭಟರಿಗೆ ಆ ರಾಜ ಆಜ್ಞೆ ಮಾಡಿದ ಹಾಗೆ ಅಂತ. ತದಾ ತೈಹಿ ರಾಜಭಟೈಹಿ ಅದೃಷ್ಟ ಸನ್ನೇವ ಜಗಾಮ ಇತಿ ಭಾವ. ಆದರೆ ಗಾಳಿಯನ್ನ ಯಾರು ಹಿಡಿಲಿಕ್ಕೆ ಸಾಧ್ಯ? ವಾಯುದೇವರ ರೂಪ ಇವರು, ಇವರೇನು ಕಟ್ಟಿಯಾಗ್ತಾರೆ ಗಾಳಿಯನ್ನ? ಅವರಿಗೆ ಕಾಣದೇನೆ ಆಚಾರ್ಯರು ಅಲ್ಲಿಂದ ಅದೃಶ್ಯರಾಗಿ ಅಲ್ಲಿಂದ ಹೋದರು ಹಾಗೆ ಅಂತ ಹೇಳ್ತಾರೆ. ಅಯಮೇವ ಗೋ ವಿಷಯತೋಪಿ ಕುತ್ರಚಿತ್ ಸದಸಿ ಜನಾರ್ತಿತೋ ಜವಾತ್ ಪುಷ್ಪಮುತ ಫಲಮಹೋ ವಿದಧೆ ಜನಸುಪ್ತಿದಾನುಪಮ ಗಾನಸಂಪದಾ. ಅಯಂ ಭಾವಃ ಕಸ್ಮಿಂಚಿತ್ ಗ್ರಾಮ ವಿಶೇಷೆ, ಯಾವುದೋ ಒಂದು ಗ್ರಾಮದಲ್ಲಿ ಮಧ್ವಾಚಾರ್ಯ ಮಾಹಾತ್ಮ್ಯಂ ಶ್ರುತ್ವ, ಶ್ರೀಮದಾಚಾರ್ಯರ ಮಹಿಮೆಯನ್ನ ಕೇಳಿ ಗ್ರಾಮಸ್ಥ ಜನಸಮೂಹೈಹಿ, ಆ ಗ್ರಾಮದಲ್ಲಿ ಇದ್ದ ಜನರು ಎಲ್ಲರಿಂದಲೂ ಸರ್ವತಾಪಿ ಅಜಾತ ಪುಷ್ಪಫಲೇಶು ಭೂಗಾದಿ ವೃಕ್ಷೇಶು ಫಲಪುಷ್ಪ ಜನನಾರ್ಥಂ ಪ್ರಾರ್ಥಿತ. ಅಲ್ಲಿ ಒಂದು ಬಾಡಿ ಹೋದ ಮರ ಇತ್ತಂತೆ. ಆಚಾರ್ಯರ ಮಹಿಮೆಯನ್ನು ಕೇಳಿ ಆ ಗ್ರಾಮಸ್ಥ ಜನರೆಲ್ಲ ಬಂದು ಆ ಮರದನ್ನ ಬದುಕಿಸ್ಬೇಕು, ನೀವು ಆ ಮರದಲ್ಲಿ ಫಲಪುಷ್ಪ ಬರುವಂತೆ ನೀವು ಮಾಡಬೇಕು ಹಾಗೆ ಅಂತ ಪ್ರಾರ್ಥನೆ ಮಾಡಿದ್ರಂತೆ. ಇದಕ್ಕೇನು ನೋಡಿ, ನಮ್ಮಲ್ಲಿ ಕೇಳಬೇಕು ಅಂದ್ರೆ ಏನೇನೋ ಕೇಳ್ತಾ ಇರ್ತೀವಿ. ಯಾರ ಹತ್ರ ಏನು ಕೇಳಬೇಕು ಎಂಬ ಅದನ್ನ ಯೋಚನೆ ಮಾಡಬೇಕು ಹಾಗೆ ಅಂತ. ಫಲಪುಷ್ಪವನ್ನ ಕೇಳಿದರು. ಮಧ್ವಃ ಜನಾನ ನಿದ್ರಾಜನಕ ಗಾಯನಂ ಕೃತ್ವ, ಆಯ್ತು ಅಂತ ಆಚಾರ್ಯರು ಒಂದು ಸುಂದರವಾದ ಹಾಡನ್ನ ಹೇಳ್ತಾರೆ. ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾ ಒಂದು ಹಾಡು, ದೇವರ ನಾಮ. ಆ ಗಾನವನ್ನು ಕೇಳಿ ನಿದ್ರಾಜನಕ ಗಾಯನಂ, ಅದು ಎಲ್ಲರಿಗೂ ನಿದ್ರೆ ಬಂದೋಯ್ತಂತೆ. ಆಚಾರ್ಯರ ಗಾನವನ್ನು ಕೇಳಿ ಎಲ್ಲರಿಗೂ ನಿದ್ರೆ ಬಂತು ಅಂತಾರೆ. ಅಂತಹ ಸುಂದರವಾದ ಹಾಡು. ಅವರು ಮಲಗಿದ್ದಾರೆ. ಇಲ್ಲಿ ಪೂಗಾದಿ ವೃಕ್ಷೇಶು ಪುಷ್ಪಾಣಿ ಫಲಾನಿ ಚ ಉತ್ಪಾದಯ ಮಾಸ. ಈ ಮರ ಚೆನ್ನಾಗಿ ಚಿಗುರಿ, ಅಡಿಕೆ ಮರ ಅಂತ ಹೇಳ್ತಾರೆ. ಪೂಗಾದಿ ವೃಕ್ಷೇಶು, ಅಡಿಕೆ ಮೊದಲಾದ ಮರಗಳು, ಅಲ್ಲಿ ಪುಷ್ಪ ಫಲ ಎಲ್ಲವೂ ಕೂಡ ದೊರಕಿ ಬಂತು ಅಂತ ಹೇಳ್ತಾರೆ. ತೇನ ತತ್ರತ್ಯ ಜನಾನ ಆಶ್ಚರ್ಯಮಭೂತ್ ಇತಿ ಭಾವಃ. ಅದನ್ನ ನೋಡಿ ಅಲ್ಲಿದ್ದ ಜನರಿಗೆ ಭಾರಿ ಆಶ್ಚರ್ಯ ಆಯಿತು ಅಂತ ಹೇಳ್ತಾರೆ. 54ನೇ ಪದ್ಯ. ಧನ್ಯೋ ಮಹ್ಯತನಾಕಿ ನಾಮ ಹಿತಹೃದ್ ಬಾಣಃ ಸಮೋಜಸ್ಯ ಯೋ ಮಧ್ವೋ ಧ್ವಸ್ತ ದುರಾಗಮೋ ಗೃಹಿ ಮಗುಶ್ರೀ ಕಾಮ ಮಾಯಾಮಹೃತ್ ವಿಷ್ಣುಂ ವಿಶ್ವಜಯಪ್ರದಂ ಸಹಿ ನಮನ್ ಸೇವ್ಯಂ ಸುಸೌಖ್ಯಂ ಮುದಾ ದಾಕ್ಷ್ಯಾ ಶ್ರೀಧರ ಮಾಮಯಾದಿ ವಿರಹಿ ಯೋಗಿ ಸುಹೃತ್ ಸರ್ವದಾ.
ಅಯಂ ಭವಃ ಸಹ ಮಧ್ವಃ ಧನ್ಯಃ ದೈತ್ಯಾನಾಂ ಹೃದಯ ಶಲ್ಯಃ ಚತುರ್ಮುಖ ಸಮಃ. ಶ್ರೀಮನ್ ಮಧ್ವಾಚಾರ್ಯರು ಅವರು ಧನ್ಯರು, ಅಂದರೆ ಮಾಡಬೇಕಾದವ ಎಲ್ಲವನ್ನು ಮಾಡಿ ಮುಗಿಸಿದವರು ಅಂತ ಅರ್ಥ. ದೈತ್ಯಾನಾಂ ಹೃದಯ ಶಲ್ಯಃ, ದೈತ್ಯರ ಹೃದಯಕ್ಕೆ ಬಾಣದಂತೆ ಇರತಕ್ಕವರು. ಅವರ ಸ್ವರೂಪನೇ ಬಾಣ, ಪರಮಾತ್ಮನ ಬಾಣ ಅಂತ ಯಾವುದಿದೆ, 5 ಬಾಣ, ಪ್ರಾಣದೇವರ 5 ರೂಪವೇ, ಪ್ರಾಣಾಪಾನ ವ್ಯಾನ ಉದಾನ ಸಮಾನವೇ ಬಾಣರೂಪದಲ್ಲಿ ಆ ಪರಮಾತ್ಮನ ಬತ್ತಳಿಕೆಯಲ್ಲಿ ಇರೋದು ಹಾಗೆ ಅಂತ. ಅದರಿಂದ ದೈತ್ಯರ ಹೃದಯವನ್ನ ಸೀಳತಕ್ಕವರು ಅಂದ್ರೆ ಯಾರು? ಪ್ರಾಣದೇವರೇ. ದೈತ್ಯಾನಾಂ ಹೃದಯ ಶಲ್ಯ ಚತುರ್ಮುಖ ಸಮಃ. ನಾವು ಹಿಂದೆ ನೋಡಿದಂತೆ ಭಾವಿ ಬ್ರಹ್ಮರು ಇವರು. ಸರ್ವದುಶಾಸ್ತ್ರ ನಿರಾಸಕಃ, ಯಾವುದು ದುರಾಗಮ ಅಂತ ಇದೆ ಅದೆಲ್ಲವನ್ನೂ ಧ್ವಂಸ ಮಾಡತಕ್ಕವರು. ಧ್ವಂಸ ಮಾಡತಕ್ಕವರು ಅಂದ್ರೆ ಅದು ಇಲ್ಲದಂತೆ ಮಾಡತಕ್ಕವರು ಅಂತ ಇಲ್ಲ, ಅಂತ ಪುಸ್ತಕಗಳು ಬೇಕು, ದುರಾಗಮಗಳು ಬೇಕು. ಯಾಕೆ? ರಾಜಸರು ತಾಮಸ ಜೀವಿಗಳು ಅದನ್ನ ಇಟ್ಕೊಂಡು ಓದ್ತಾರೆ. ಅವರು ಅವರಿಗೆ ಬುದ್ಧಿಮೋಹ ಉಂಟು ಮಾಡೋದಕ್ಕೆ ಆ ಗ್ರಂಥಗಳು ಬೇಕು. ಆದರೆ ಸಜ್ಜನರಿಗೆ ಅದರ ಬಾಧೆ ಆಗಿರಬಾರ್ದು. ಅದು ನೋಡಿದ ಕೂಡಲೇ, ಅಂದ್ರೆ ಆ ವಿಚಾರ ಕೇಳಿದ ಕೂಡಲೇ ಗೊತ್ತಾಗ್ಬಿಡ್ಬೇಕು, ಇದು ಸರಿಯಲ್ಲ, ಇಲ್ಲಿ ಹೇಳಿರತಕ್ಕ ವಿಚಾರ ಸರಿಯಲ್ಲ ಹಾಗೆ ಅಂತ. ಅದಕ್ಕೆ ಬೇಕಾಗಿರುವ ನ್ಯಾಯ, ತರ್ಕ, ಯುಕ್ತಿಗಳು ಅದನ್ನೆಲ್ಲ ಆಚಾರ್ಯರು ಕೊಡ್ತಾರೆ, ತನ್ಮೂಲಕ ಅದನ್ನ ನಿರಾಕರಣೆ ಮಾಡ್ತಾರೆ ಅಂತ ಅಷ್ಟೇ ಅರ್ಥ. ಸರ್ವದುಶಾಸ್ತ್ರ ನಿರಾಸಕಃ ಅಂದ್ರೆ ಆ ಶಾಸ್ತ್ರಗಳ ಬಂದ ವಿಚಾರ ಅದನ್ನೆಲ್ಲ ನಿರಾಕರಣೆ ಮಾಡುವವರು ಅಂತ ಅಷ್ಟೇ ಅರ್ಥ. ಆಚಾರ್ಯರು ಮನಸ್ಸು ಮಾಡಿದರೆ ಆ ಗ್ರಂಥಗಳೇ ಇಲ್ಲದಂಗೆ, ಅದನ್ನ ಸೃಷ್ಟಿ ಮಾಡದ ಹಾಗೆ, ಅದ್ವೈತ ಮತವೇ ಇಲ್ಲದ ಹಾಗೆ ಮಾಡಬಹುದು. ಆದರೆ ಪರಮಾತ್ಮನಿಗೆ ಸಮ್ಮತ ಅಲ್ಲ ಅದು. ಪರಮಾತ್ಮನಿಗೆ ಬೇಕು, ತ್ರಿವಿಧ ಜೀವರಾಶಿಗಳು ಇದ್ದಾರೆ, ಅದಕ್ಕಾಗಿ ಆ ಗ್ರಂಥಗಳು ಉಳಿದಿದೆ, ಈಗಲೂ ಉಳಿದಿದೆ. ಅದನ್ನ ಓದಿ ಜ್ಞಾನ ಪಡ್ಕೊಳ್ಳುವವರು ಪಡ್ಕೋತಾರೆ. ಅದರ ಸಜ್ಜನರಿಗೆ ಮಾತ್ರ ಅದರ ಬಾಧ ಆಗಬಾರದು ಅಂತ ಅದಕ್ಕೆ ಬೇಕಾದ ಯುಕ್ತಿಗಳನ್ನೆಲ್ಲ ಕಲ್ಪಿಸಿ ಅದನ್ನು ನಿರಾಸೆ ಮಾಡಿದವರು ಅಂತ ಅರ್ಥ. ಚಂದ್ರವತ್ ಶಾಂತ ರೂಪ, ಚಂದ್ರನಂತ ಶಾಂತ ಸ್ವರೂಪರು. ಸರ್ವಜ್ಞ, ಸರ್ವಜ್ಞ ಶಿಖಾಮಣಿಗಳು. ಸರ್ವ ಕ್ಲೇಶರಹಿತ, ಯಾವ ಕ್ಲೇಶವೂ ಇಲ್ಲದವರು. ಸರ್ವದಾ ವಿಷ್ಣು ಧ್ಯಾನವಾನ್, ಸದಾ ಪರಮಾತ್ಮನನ್ನ ಸ್ಮರಣೆ ಮಾಡತಕ್ಕವರು. ಭಗವತಃ ಅತಿ ಪ್ರಿಯ, ಪರಮಾತ್ಮನಿಗೆ ಅತಿ ಪ್ರಿಯರಾದವರು. ಸಹ ಏತಾದೃಶ ಗುಣವಾನ್ ಮಧ್ವಾಚಾರ್ಯ, ಇಂಥ ಗುಣಗಳಿಂದ ಕೂಡಿದವರು ಶ್ರೀಮನ್ ಮಧ್ವಾಚಾರ್ಯರು. ಸುಖರೂಪಂ ಸರ್ವಸೇವ್ಯಂ ಸರ್ವೇಷಾಂ ಹಿತಕರಂ ಲಕ್ಷ್ಮೀಕಾಂತಂ, ಜ್ಞಾನಾನಂದಮಯನಾದ, ಎಲ್ಲರಿಂದಲೂ ಸೇವಿಸಲ್ಪಡುವ, ಎಲ್ಲರಿಗೂ ಹಿತವನ್ನ ಮಾಡತಕ್ಕ ಲಕ್ಷ್ಮೀಕಾಂತನಾದ ಆ ಪರಮಾತ್ಮನನ್ನ ಪರಮ ಪ್ರೀತ್ಯ, ವಿಶೇಷವಾದ ಭಕ್ತಿಯಿಂದ ಸರ್ವ ತೀರ್ಥ ಕ್ಷೇತ್ರಾದಿ ಪುಣ್ಯಸ್ಥಳೇಶು, ಭಾರತ ದೇಶದಲ್ಲಿ ಇರತಕ್ಕ ತೀರ್ಥ ಕ್ಷೇತ್ರ, ಪುಣ್ಯ ಕ್ಷೇತ್ರ ಅಂತ ಇದೆ, ಅಲ್ಲಿ ಇರತಕ್ಕ ಪರಮಾತ್ಮನನ್ನ ಸಾಷ್ಟಾಂಗಂ ನಮಸ್ಕುರ್ವನ್, ಉರಸ ಶಿರಸ ಅಂತ ಹೇಳ್ತಾರೆ ನೋಡಿ, ಸಾಷ್ಟಾಂಗ ನಮಸ್ಕಾರವನ್ನ ಮಾಡುತ್ತಾ, ಸರ್ವದೇಶೇ ಸರ್ವಜನೈಹಿ ಸಮ್ಯಕ್ ಪೂಜಿತ, ಎಲ್ಲಾ ದೇಶದಲ್ಲಿ ಎಲ್ಲಾ ಜನರಿಂದ ಚೆನ್ನಾಗಿ ಪೂಜಿಸಲ್ಪಟ್ಟವರು. ಆಚಾರ್ಯರ ಮಹತ್ವ ಅಂದ್ರೆ ಅದು. ಅಂತ ಆಚಾರ್ಯರು ಶೋಭಿಸ್ತಾ ಇದ್ದರು ಹಾಗೆ ಅಂತ ಒಟ್ಟ ಅಭಿಪ್ರಾಯ. ಈ ರೀತಿಯಾಗಿ ಆಚಾರ್ಯರ ಶಿಷ್ಯರು ಮಧ್ವಾಚಾರ್ಯರ ಮಹಿಮೆಯನ್ನ ಹೇಳಿ ಅಂತ ಒಂದು ಕ್ಷೇತ್ರದಲ್ಲಿ ಜನರು ಕೇಳಿಕೊಂಡಾಗ ಈ ದಶಮ ಸರ್ಗದ ಮೂಲಕ ಆಚಾರ್ಯರ ಹಿರಿಮೆಯನ್ನ ತಿಳಿಸಿಕೊಟ್ರು ಅಂತ ಇನ್ನು 2 ಶ್ಲೋಕ ಇದೆ, ಮುಕ್ತಾಯ ಮಾಡ್ತಾರೆ. ಅದನ್ನ ಮತ್ತೆ ನೋಡೋಣ. ಶ್ರೀ ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರಯೇ ನಮಃ.